ಡಿಯರ್ ಫ್ರೆಂಡ್ಸ್ ಇವತ್ತಿನ ನಾನು ಈ ವಿಡಿಯೋದಲ್ಲಿ ಪಂಜರ ಶಾಲೆ ಅನ್ನುವ ಪಾಠದ ಪ್ರಶ್ನೆ ಉತ್ತರ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆನಾ? ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೂ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಓಕೆನಾ? ಈ ಒಂದು ಪಾಠವನ್ನು ಯಾರು ಬರೆದಿದ್ದಾರೆ ಅಂತ ಅಂದರೆ ವಿ.ಬಿ. ಕಾರಂತ್ ಅವರು ಬರೆದಿದ್ದಾರೆ. ಓಕೆನಾ ಫ್ರೆಂಡ್ಸ್? ವಿ.ಬಿ. ಕಾರಂತ್ ಅವರು ಬರೆದಿದ್ದಾರೆ. ಇವರ ಪೂರ್ಣ ಹೆಸರು ಬಾಬುಕೋಡಿ ವೆಂಕಟರಮಣ ಕಾರಂತ. ಓಕೆ, ಬಾಬುಕೋಡಿ ವೆಂಕಟರಮಣ ಕಾರಂತ. ಓಕೆ, ಬನ್ನಿ ಫ್ರೆಂಡ್ಸ್ ಈ ಒಂದು ಪಾಠದ ಪ್ರಶ್ನೋತ್ತರವನ್ನು ನೋಡೋಣ. ಬನ್ನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೋಡಿ ಪಂಜರ ಶಾಲೆ. ಓಕೆ ಬನ್ನಿ ಫ್ರೆಂಡ್ಸ್, ನಾವು ಮೊದಲು ಕೃತಿಕಾರರ ಪರಿಚಯವನ್ನು ನೋಡೋಣ. ಓಕೆ, ಕವಿಯ ಹೆಸರು ನೋಡಿ. ಕವಿಯ ಹೆಸರು ಬಿ.ವಿ. ಕಾರಂತ್. ಓಕೆ, ಕವಿಯ ಪೂರ್ಣ ಹೆಸರು ಬಾಬುಕೋಡಿ ವೆಂಕಟರಮಣ ಕಾರಂತ. ಓಕೆ, ಇನ್ನು ಜನನ ನೋಡಿ ಫ್ರೆಂಡ್ಸ್, ಅವ್ರದ್ದು ಜನನ 1978ರಲ್ಲಿ ಅವ್ರು ಜನನ ಮಾಡ್ತಾರೆ. ಇನ್ನು ಅವ್ರ ತಂದೆ ಹೆಸರು ಇಲ್ಲಿ ಸ್ವಲ್ಪ ತಪ್ಪಾಗಿತ್ತು, ಇಲ್ಲಿ ಬರೆದಿದ್ದೀನಿ, ಬಾಬುಕೋಡಿ ನಾರಾಯಣಪ್ಪಯ್ಯ. ಓಕೆ ಫ್ರೆಂಡ್ಸ್, ಬಾಬುಕೋಡಿ ನಾರಾಯಣಪ್ಪಯ್ಯ. ತಾಯಿ ಲಕ್ಷ್ಮಮ್ಮ. ಜನ್ಮಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮಂಚಿ ಗ್ರಾಮದಲ್ಲಿ ಜನಿಸ್ತಾರೆ. ಇನ್ನು ವೃತ್ತಿ ನಾಟಕ ಶಾಲೆ ನಿರ್ದೇಶಕರಾಗಿದ್ದರು. ಓಕೆ, ಇನ್ನು ನಾಟಕಗಳು ನೋಡಿ ಫ್ರೆಂಡ್ಸ್. ನಾಟಕಗಳು ಈಡಿಪಸ್, ಪಂಜರ ಶಾಲೆ, ಗೋಕುಲ ನಿರ್ಗಮನ, ಸತ್ತವರ ನೆರಳು, ಜೋಕುಮಾರ್ ಸ್ವಾಮಿ ಇತ್ಯಾದಿ. ಓಕೆ, ಇಲ್ಲಿ ನಮಗೆ ಒಂದೆರಡು ಮಾತ್ರ ಕೊಟ್ಟಿದ್ದಾರೆ. ಇದರಲ್ಲಿ ಪಂಜರ ಶಾಲೆ ಅನ್ನುವ ನಾಟಕ ನಮಗೆ ಕೊಟ್ಟಿದ್ದಾರೆ. ಓಕೆ, ಇನ್ನು ಪ್ರಶಸ್ತಿಗಳು ನೋಡಿ ಫ್ರೆಂಡ್ಸ್. ಪದ್ಮಶ್ರೀ ಪ್ರಶಸ್ತಿ, ಕಾಳಿದಾಸ ಸನ್ಮಾನ, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಗುಬ್ಬಿ ವೀರಣ್ಣ ಪ್ರಶಸ್ತಿ. ಓಕೆ, ಇವಾಗ ನಾವು ಕೃತಿಕಾರರ ಪರಿಚಯವನ್ನು ನೋಡಿದ್ವಿ ಅಲ್ವಾ? ಇವಾಗ ನಾವು ಅಭ್ಯಾಸವನ್ನು ನೋಡೋಣ. ಓಕೆ, ಬನ್ನಿ ಫ್ರೆಂಡ್ಸ್. ಓಕೆ ನೋಡಿ ಫ್ರೆಂಡ್ಸ್, ಅಭ್ಯಾಸ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಅಲ್ವಾ? ನೋಡೋಣ. ಒಂದನೇ ಪ್ರಶ್ನೆ ಏನಿದೆ, ಗಿಳಿಮರಿಯು ಏನನ್ನು ತಿನ್ನಲು ತನ್ನ ಬಳಗವನ್ನು ಕರೆಯಿತು? ಗಿಳಿಮರಿಯು ಏನನ್ನು ತಿನ್ನಕ್ಕೆ ತನ್ನ ಬಳಗವನ್ನು ಕರೀತೈತಿ ಅಂತಂದ್ರೆ ನೋಡ್ರಿ, ಇಲ್ಲಿ ಸರಿಯಾದ ಉತ್ತರ ಗಿಳಿಮರಿಯು ಮಧುಫಲವನ್ನು ತಿನ್ನಲು ತನ್ನ ಬಳಗವನ್ನು ಕರೆಯಿತು. ಓಕೆ ಫ್ರೆಂಡ್ಸ್. ಓಕೆ, ಮಧುಫಲವನ್ನು ತಿನ್ನೋಕ್ಕೆ ತನ್ನ ಬಳಗವನ್ನು ಕರೀತೈತಿ. ಮಧುಫಲ ಅಂದರೆ ಒಂದು ಸಿಹಿಯಾದ ಹಣ್ಣು. ಓಕೆ, ಹಣ್ಣು ಅಂತ ಮೇಲೆ ಬರ್ದಿದ್ದೀನಿ ಅಲ್ವಾ? ಹಣ್ಣು. ಇನ್ನು ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡ್ರಿ ಫ್ರೆಂಡ್ಸ್. ಪ್ರಶ್ನೆ 2, ಮಂತ್ರಿಯು ಪ್ರಕಾರ ಗಿಳಿಮರಿಗೆ ಏನೇನು ಬರುವುದಿಲ್ಲ ಎಂದು ಹೇಳಿದನು? ಮಂತ್ರಿಯ ಪ್ರಕಾರ ಗಿಳಿಮರಿಗೆ ಏನೇನು ಬರೋದಿಲ್ಲ ಅಂತ ಹೇಳ್ತಾನೆ. ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್. ಮಂತ್ರಿಯ ಪ್ರಕಾರ ಗಿಳಿಮರಿಗೆ ನೃತ್ಯ, ಸಂಗೀತ, ಗದ್ಯ, ಪದ್ಯದ ಭೇದ, 1-2ರ ಮಗ್ಗಿ ಕೂಡ ಬರುವುದಿಲ್ಲ ಎಂದು ಹೇಳಿದನು ಅಲ್ವಾ? ಮಂತ್ರಿ ಪ್ರಕಾರ ಗಿಳಿಮರಿಗೆ ಏನೇನು ಬರಲ್ಲ? ನೃತ್ಯ, ಸಂಗೀತ, ಗದ್ಯ, ಪದ್ಯದ ಮತ್ತು 1-2ರ ಮಗ್ಗಿ ಕೂಡ ಬರುವುದಿಲ್ಲ ಅಂತ ಹೇಳ್ತಾನೆ ಅಲ್ವಾ? ಇನ್ನು ನೆಕ್ಸ್ಟ್ 3ನೇ ಪ್ರಶ್ನೆ ನೋಡ್ರಿ ಫ್ರೆಂಡ್ಸ್. ಪ್ರಶ್ನೆ 3, ರಾಜನು ಗಿಳಿಮರಿಯನ್ನು ಯಾವ ಶಾಲೆಗೆ ಸೇರಿಸಲು ಆದೇಶ ಮಾಡಿದನು? ರಾಜ ಗಿಳಿಮರಿಗೆ ಯಾವ ಶಾಲೆಗೆ ಸೇರಿಸ್ಬೇಕಂತ ಆದೇಶ ಮಾಡ್ತಾನೆ? ನೋಡಿ ಸರಿಯಾದ ಉತ್ತರ, ರಾಜನು ಗಿಳಿಮರಿಯನ್ನು ರಾಜ ಶಾಲೆಗೆ ಸೇರಿಸಲು ಆದೇಶ ಮಾಡಿದನು ಅಲ್ವಾ? ರಾಜ ಶಾಲೆಗೆ ಸೇರಿಸಲು ಆದೇಶ ಮಾಡ್ತಾನೆ. ಓಕೆ, ಇನ್ನು ನೆಕ್ಸ್ಟ್ ನೋಡ್ರಿ. ಪ್ರಶ್ನೆ 4, ರಾಜನು ಯಾರನ್ನು ಶುಕಶಿಕ್ಷಣ ಮಂತ್ರಿಯನ್ನಾಗಿ ನೇಮಿಸಿದನು? ರಾಜನು ಯಾರನ್ನು ಶುಕಶಿಕ್ಷಣ ಮಂತ್ರಿಯನ್ನಾಗಿ ನೇಮಿಸಿದನು? ನೋಡಿ, ರಾಜನು ಸರಿಯಾದ ಉತ್ತರ, ರಾಜನು ತನ್ನ ಅಳಿಯನನ್ನು ಇಲ್ಲಿ ಬರೆದಿದ್ದೀನಿ, ಶುಕಶಿಕ್ಷಣ ಮಂತ್ರಿಯನ್ನಾಗಿ ನೇಮಿಸಿದನು ಅಲ್ವಾ? ರಾಜ ತನ್ನ ಅಳಿಯನನ್ನು ಶುಕಶಿಕ್ಷಣದ ಮಂತ್ರಿಯನ್ನಾಗಿ ನೇಮಿಸ್ತಾನೆ. ಓಕೆ, ಇನ್ನು ನೆಕ್ಸ್ಟ್ ನೋಡ್ರಿ 5ನೇದ್ದು, ರಾಜನು ಗಿಳಿಮರಿಗೆ ಏನನ್ನು ಕಲಿಸಬೇಕೆಂದು ಹೇಳಿದನು? ರಾಜ ಗಿಳಿಮರಿಗೆ ಏನನ್ನು ಕಲಿಸಬೇಕಂತ ಹೇಳ್ತಾನೆ? ನೋಡಿ ಸರಿಯಾದ ಉತ್ತರ, ರಾಜನು ಗಿಳಿಮರಿಗೆ ಅಸಭ್ಯ ಕಲಿಯಲಿ, ಶಾಸ್ತ್ರ ವ್ಯಾಕರಣ ಕಲಿತು ಸುಶಿಕ್ಷಿತನಾಗಿ ಮಾಡಬೇಕು ಎಂದು ಹೇಳಿದನು. ಓಕೆನಾ? ಓಕೆ ಫ್ರೆಂಡ್ಸ್, ನೋಡಿ ಇಲ್ಲಿ ನೋಡಿ ಸರಿಯಾದ ಉತ್ತರವನ್ನು ನೋಡಿ. ರಾಜನು ಗಿಳಿಮರಿಗೆ ಸಭ್ಯತೆಯನ್ನು, ಶಾಸ್ತ್ರ ವ್ಯಾಕರಣವನ್ನು ಕಲಿಸಿ ಸುಸಂಸ್ಕೃತನಾಗಿ ಮಾಡಬೇಕು ಎಂದು ಹೇಳಿದನು. ಓಕೆ, ಇನ್ನು
ನೆಕ್ಸ್ಟ್ 2-3 ವಾಕ್ಯ ನೋಡಿ ಫ್ರೆಂಡ್ಸ್. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿರಿ. ಓಕೆ, ಒಂದನೇದು ನೋಡಿ. ಪ್ರಶ್ನೆ 1, ಗಿಳಿಮರಿಯ ಬಗೆಗೆ ಮಂತ್ರಿಯು ರಾಜನಿಗೆ ಏನು ಹೇಳಿದನು? ಗಿಳಿಮರಿಯ ಬಗೆಗೆ ಮಂತ್ರಿ ರಾಜನಿಗೆ ಏನಂತ ಹೇಳ್ತಾನೆ ಅಲ್ವಾ? ನೋಡಿ, ಇಲ್ಲಿ ಬರ್ತಿದ್ದೀನಿ. ಸರಿಯಾದ ಉತ್ತರವನ್ನು ನೋಡಿ. ಗಿಳಿಮರಿಯ ಬಗ್ಗೆ ಮಂತ್ರಿಯು, ಇದೊಂದು ಅರಣ್ಯವಾಸಿ, ನಿರೀಕ್ಷಕ ಕುಕ್ಷಿ, ತೀರ ಅಸಂಸ್ಕೃತ, ಸಂಗೀತವಿಲ್ಲ, ನೃತ್ಯವಿಲ್ಲ, ಗದ್ಯ ಪದ್ಯದ ಭೇದ ಗೊತ್ತಿಲ್ಲ, 1-2 ಮಗ್ಗಿ ಕೂಡ ಬರುವುದಿಲ್ಲ, ಇದಕ್ಕೆ ಬರುವುದು ಒಂದೇ, ಗಿಡಮರ ಹತ್ತಿ ಕೊಂಬೆ ಮುರಿದು ಹಣ್ಣು ತಿನ್ನೋದು, ಉದರಿಸೋದು ಎಂದು ರಾಜನಿಗೆ, ಇಲ್ಲಿ ಬರ್ತಿದ್ದೀನಿ ನೋಡಿ ಫ್ರೆಂಡ್ಸ್, ರಾಜನಿಗೆ ಹೇಳಿದನು. ಓಕೆ, ಇನ್ನು ನೆಕ್ಸ್ಟ್ 2ನೇ ಪ್ರಶ್ನೆ ನೋಡಿ. ಪ್ರಶ್ನೆ 2, ರಾಜನು ಗಿಳಿಮರಿಗೆ ಏನು ಮಾಡುವಂತೆ ಮಂತ್ರಿಗೆ ಹೇಳಿದನು? ರಾಜನು ಗಿಳಿಮರಿಗೆ ಏನು ಮಾಡಬೇಕಂತ ಮಂತ್ರಿಗೆ ಹೇಳ್ತಾನೆ? ಸರಿಯಾದ ಉತ್ತರ ನೋಡಿ. ರಾಜನು ಗಿಳಿಮರಿಯನ್ನು ರಾಜಶಾಲೆಗೆ ಸೇರಿಸಿ ರಾಜ್ಯಾಧ್ಯಾಪಕರಿಂದ ಶಿಕ್ಷಣ ಕೊಡಿಸು, ಈ ಅನಾಗರಿಕ ಪಕ್ಷಿಯ ಆದಿಮ ಪ್ರವೃತ್ತಿಗಳನ್ನು ಸುಧಾರಿಸಿ ಆಧುನಿಕ ಮಾಡತಕ್ಕದ್ದು ಎಂದು ಹೇಳಿದನು ಅಲ್ವಾ, ಎಂದು ಮಂತ್ರಿಗೆ ಹೇಳ್ತಾನೆ ಅಲ್ವಾ. ನೆಕ್ಸ್ಟ್ ನೋಡ್ರಿ 3ನೇ ಪ್ರಶ್ನೆ. ಪ್ರಶ್ನೆ 3, ಗಿಳಿಮರಿಯು ಏನೇನು ಕಲಿಯಬೇಕು ಎಂದು ರಾಜನು ಹೇಳುತ್ತಾನೆ? ಗಿಳಿಮರಿ ಏನೇನು ಕಲಿಬೇಕಂತ ರಾಜ ಹೇಳ್ತಾನೆ ಅಲ್ವಾ? ನೋಡಿ, ನಂದು ಇಲ್ಲಿ 3 ಲೈನ್ ತಪ್ಪಾಗಿತ್ತು, ಇಲ್ಲಿ ಬರ್ದಿದ್ದೀನಿ ನೋಡಿ. ಸರಿಯಾದ ಉತ್ತರ ನೋಡಿ. ಈ ಗಿಳಿಮರಿಯು ಇದು ಅಸಭ್ಯತೆ ಕಲಿಯಲಿ, ಕಾಡುತನ ಮರೆಯಲಿ, ಶಾಸ್ತ್ರ ವ್ಯಾಕರಣ ಕಲಿತು ಸುಶಿಕ್ಷಿತವಾಗಲಿ, ತಾನು ಸುಸಂಸ್ಕೃತನಾಗಿ ಕಾಡಿನ ಉಳಿದ, ನೋಡಿ ಇಲ್ಲಿ ಬರೆದಿದ್ದೀನಿ, ಕಾಡಿನ ಉಳಿದ ಶುಕ ಪಕ್ಷಿಗಳನ್ನು ಸಭ್ಯ ಮಾಡಲಿ ಅಲ್ವಾ, ಹಾಗಂತ ಹೇಳ್ತಾನೆ ರಾಜ ಅಲ್ವಾ. ಇವಾಗ ನೆಕ್ಸ್ಟ್ ನೋಡಿ 4ನೇ ಪ್ರಶ್ನೆ. ರಾಜನ ಅಳಿಯನು ಏನೆಂದು ನಿವೇದನೆ ಮಾಡಿದನು? ರಾಜನ ಅಳಿಯ ಏನಂತ ನಿವೇದನೆ ಮಾಡ್ತಾನೆ ನೋಡಿ. ಸರಿಯಾದ ಉತ್ತರ, ರಾಜನ ಅಳಿಯನು ಇದನ್ನು ರಾಜಶಾಲೆಗೆ ಸೇರಿಸುವ ಮೊದಲು ಒಂದು ಮುಖ್ಯ ತತ್ವವನ್ನು ಕಂಡುಹಿಡಿಯಬೇಕು. ಇದರ ಅಸಭ್ಯತೆಗೆ ಮತ್ತು ಅವಿದ್ಯೆಗೆ ಮೂಲ ಕಾರಣವನ್ನು ಕಂಡುಹಿಡಿಯಬೇಕು. ಈ ಗಿಳಿಮರಿ ತಿನ್ನೋದೇನು, ಕುಡಿಯೋದೇನು, ಇದರ ಆವರಣ ಎಂಥದ್ದು, ಇದು ಇರೋದೆಲ್ಲಿ, ಹಾರೋದೆಲ್ಲಿ, ಇದರ ರೆಕ್ಕೆ ಕೊಕ್ಕುಗಳ ಉದ್ದ ಅಗಲವೆಷ್ಟು, ಭಾರವೆಷ್ಟು, ಈ ಅಂಶಗಳ ಬಗ್ಗೆ ದೀರ್ಘ ಸಂಶೋಧನೆ ನಡೆಯಬೇಕು ಎಂದು ನಿವೇದನೆ ಮಾಡಿದನು ಅಲ್ವಾ. ಓಕೆ, ಇನ್ನು ನೆಕ್ಸ್ಟ್ 5ನೇ ಪ್ರಶ್ನೆ ನೋಡಿ. ಅವ ಏನಂತ ನಿವೇದನೆ ಮಾಡ್ತಾನೆ ಅಂದರೆ, ಇದರ ಅಸಭ್ಯತೆಗೆ ಮತ್ತು ಅವಿದ್ಯೆಗೆ ಮೂಲ ಕಾರಣವನ್ನು ಕಂಡುಹಿಡಿಬೇಕು, ಮತ್ತು ಇದೇನು ತಿಂತೈತಿ, ಇದೇನು ಕುಡಿತೈತಿ ಅದನ್ನು ಕಂಡುಹಿಡಿಬೇಕು, ಮತ್ತು ಇದರ ಆವರಣ ಎಂಥದ್ದು, ಇದು ಇರೋದೆಲ್ಲಿ, ಹಾರೋದೆಲ್ಲಿ, ಇದರ ರೆಕ್ಕೆ ಕುಕ್ಕು ಅಗಲವೆಷ್ಟು, ಭಾರವೆಷ್ಟು, ಈ ಅಂಶಗಳ ಬಗ್ಗೆ ನಾವು ಏನು ಮಾಡಬೇಕು, ದೀರ್ಘ ಸಂಶೋಧನೆ ಮಾಡಬೇಕು ಅಂತ ಹೇಳ್ತಾನೆ ಮಂತ್ರಿ ಅಲ್ವಾ. ಅಳಿಯ ಹೇಳ್ತಾನೆ, ರಾಜನ ಅಳಿಯ ಹೇಳ್ತಾನೆ. ಓಕೆ, ಇನ್ನು ನೆಕ್ಸ್ಟ್ ನೋಡ್ರಿ ಪ್ರಶ್ನೆ 5. ಮಂತ್ರಿಯು ರಾಜನ ಅಳಿಯನ ಬಗೆಗೆ ಹೇಳಿದ ಮಾತುಗಳ್ಯಾವು? ಮಂತ್ರಿ ರಾಜನ ಅಳಿಯ ಬಗ್ಗೆ ಹೇಳ್ತಾನೆ ಮಾತುಗಳು ಅವ್ಯಾವ್ಯಾವು ಅನ್ನೋದನ್ನ ಇಲ್ಲಿ ಬರಿಬೇಕು. ನೋಡಿ, ಬರೆದಿದ್ದೀನಿ ನೋಡಿ. 5ನೇ ಪ್ರಶ್ನೆಯ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್. ಪ್ರಭು ಯುವರಾಜ ಅಳಿಯ ದೇವರು ಮಹಾ ಪ್ರತಿಭಾಶಾಲಿಗಳು, ದೇಶಕೋಶಿ ಸುತ್ತಿ ಬಂದವರು, ವಿದೇಶಗಳಿಂದ ಪದವಿಯನ್ನು ಹೊತ್ತು ತಂದವರು, ಕಾಂಬೋಜ ದೇಶದಲ್ಲಿ ಪ್ರಾಣಿಶಾಸ್ತ್ರ ಪಕ್ಷಿಶಾಸ್ತ್ರ ಪಾರಂಗತರಾದವರು, ದನಿ ತಗ್ಗಿಸಿ ಸದ್ಯ ನಿರುದ್ಯೋಗಿಗಳು. ಇದಕ್ಕೆ ಒಂದು ವಿನಂತಿ, ಅಳಿಯ ರಾಜರಿಗೆ ಶುಕ ಶಿಕ್ಷಣದ, ಇಲ್ಲಿ ತಪ್ಪಾಗಿತ್ತು ಫ್ರೆಂಡ್ಸ್, ಇಲ್ಲಿ ಬರ್ತಿದ್ದೀನಿ, ಶುಕ ಶಿಕ್ಷಣದ ಭಾರವನ್ನು ವಹಿಸಿಬಿಡಬಹುದು ಎಂದು ಮಂತ್ರಿಯು ರಾಜನ ಅಳಿಯನ ಬಗೆಗೆ ಹೇಳಿದ ಮಾತುಗಳು ಆಯಿತಾ. ನೋಡಿ ಫ್ರೆಂಡ್ಸ್, ಮಂತ್ರಿ ಏನಂತ ಹೇಳ್ತಾನೆ ರಾಜನಿಗೆ ರಾಜನ ಅಳಿಯನ ಬಗ್ಗೆ, ಪ್ರಭು ಯುವರಾಜ ಅಳಿಯ ದೇವರು ಮಹಾಪ್ರತಿಭಾಶಾಲಿಗಳಾದವರು, ದೇಶಕೋಶಿ ಸುತ್ತಿ ಬಂದವರದಾರವರ, ವಿದೇಶಗಳಿಂದ ಎಲ್ಲ ಪದವಿಯನ್ನು ಹೊತ್ತು ತಂದವರವರ, ಕಾಂಬೋಜ ದೇಶದಲ್ಲಿ ಪ್ರಾಣಿಶಾಸ್ತ್ರ
ಪ್ರಾಣಿಶಾಸ್ತ್ರ ಪಕ್ಷಿಶಾಸ್ತ್ರ ಪಾರಂಗತರಾದವರು ದನಿ ತಗ್ಗಿಸಿ ಸದ್ಯ ನಿರುದ್ಯೋಗಿಗಳು. ಈಗ ಅವರಿಗೆ ಏನೂ ಕೆಲಸವಿಲ್ಲ. ಹಾಗಾಗಿ ನಾನು ಒಂದು ವಿನಂತಿ ಮಾಡ್ಕೋತೀನಿ, ಒಂದು ವಿನಂತಿ ಐತಿ ನಂದ. ನಾನು ಒಂದು ಬೇಡ್ಕೋತೀನಿ ನಿಮ್ಗೆ, ಇವು ಅಳಿಯ ದೇವರನ್ನು ನೀವು ಸುಖ ಶಿಕ್ಷಣದ ಭಾರವನ್ನು ವಹಿಸಬಿಡಬಹುದು, ಸುಖ ಶಿಕ್ಷಣ ಮಂತ್ರಿಯನ್ನಾಗಿ ನೇಮಿಸಬಹುದು ಅಂತ ಹೇಳ್ತಾನೆ ಅಲ್ವಾ. ಈಗ ಅವ್ರಿಗೇನೂ ಕೆಲಸವಿಲ್ಲ, ನೀವು ಅವ್ರಿಗೆ ಸುಖ ಶಿಕ್ಷಣದ ಮಂತ್ರಿಯನ್ನಾಗಿ ಮಾಡಬಹುದು ಅಂತ ಹೇಳ್ತಾನೆ ಅಲ್ವಾ. ಇನ್ನು ನಾನು ಬಿಟ್ಟ ಸ್ಥಳ ಅಷ್ಟಿವೆ ಅಲ್ವಾ, ಬಿಟ್ಟ ಸ್ಥಳಗಳನ್ನು ನಾನು ಪುಸ್ತಕದಲ್ಲೇ ಬರೆದಿದ್ದೀನಿ. ಓಕೆ, ಬನ್ನಿ ನೋಡೋಣ. ಓಕೆ ಫ್ರೆಂಡ್ಸ್, ನೋಡಿ, ಶುಕ ಅಂದರೆ ಗಿಳಿ ಫ್ರೆಂಡ್ಸ್. ಓಕೆ, ಶುಕ ಅಂದರೆ ಗಿಳಿ, ಸುಖ ಶಿಕ್ಷಣ ಅಂದ್ ಹಿಂಗೆ ಪಾಠದಾಗ ಬಂದಿರುತ್ತಲ್ಲ, ಸುಖ ಶಿಕ್ಷಣ ಅಂದರೆ ಗಿಳಿ ಶಿಕ್ಷಣ. ಓಕೆ, ಗಿಳಿ ಫ್ರೆಂಡ್ಸ್, ಶುಕ ಅಂದರೆ ಗಿಳಿ. ಪದಗಳ ಅರ್ಥದೊಳಗೆ ನಿಮಗೆ ಲಾಸ್ಟ್ ಕೊಟ್ಟಿರ್ತಾರೆ ನೋಡಿ, ಶುಕ ಅಂದರೆ ಗಿಳಿ. ಓಕೆ, ನಾವಿವಾಗ ಇವನ್ನೆಲ್ಲ ನೋಡಿದ್ವಲ್ಲ, ಇವು 5 ಪ್ರಶ್ನೆಗಳಿಗೆ 1 ವಾಕ್ಯ 5 ಪ್ರಶ್ನೆಗಳಿಗೆ ಉತ್ತರಿಸಿದ್ವಿ. ಆಮೇಲೆ 2, 3 ವಾಕ್ಯ 5 ಪ್ರಶ್ನೆಗಳಿಗೂ ಉತ್ತರಿಸಿದ್ವಿ. ಇನ್ನು ಬಿಟ್ಟ ಸ್ಥಳ ಇದೆ ಫ್ರೆಂಡ್ಸ್. ಓಕೆ, ನೋಡೋಣ ಏನಿದೆ. ಈ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೂಕ್ತ ಪದಗಳಿಂದ ತುಂಬಬೇಕು. ನೋಡಿ ಫ್ರೆಂಡ್ಸ್, ಒಂದನೇದು ನೋಡಿ, ಬನ್ನಿ ಮಧುಫಲ ತಿನ್ನಿ ಬೇಗ, ಬನ್ನಿ ಡ್ಯಾಶ್ ತಿನ್ನಿ ಬೇಗ ಹಾರಿ ಬನ್ನಿ ಮಧುಫಲ. ಬನ್ನಿ ಮಧುಫಲ ತಿನ್ನಿ ಬೇಗ ಹಾರಿ ಬನ್ನಿ ಅಲ್ವಾ. ಇನ್ನು ನೆಕ್ಸ್ಟ್ ನೋಡಿ, ಎರಡನೇದು, ಈ ಅಸಭ್ಯ ಡ್ಯಾಶ್ ಯನ್ನು ರಾಜಶಾಲೆಗೆ ಸೇರಿಸತಕ್ಕದ್ದು ಪಕ್ಷಿ. ಈ ಅಸಭ್ಯ ಪಕ್ಷಿಯನ್ನು ರಾಜಶಾಲೆಗೆ ಸೇರಿಸತಕ್ಕದ್ದು. ಓಕೆ, ಮೂರನೇದು ನೋಡಿ, ತಾನು ಸುಸಂಸ್ಕೃತವಾಗಿ ಕಾಡಿನ ಉಳಿದ ಡ್ಯಾಶ್ಗಳನ್ನು ಸಭ್ಯ ಮಾಡಲಿ. ಶುಕ ಪಕ್ಷಿ ತಾನು ಸುಸಂಸ್ಕೃತವಾಗಿ ಕಾಡಿನ ಉಳಿದ ಶುಕ ಪಕ್ಷಿಗಳನ್ನು ಸಭ್ಯ ಮಾಡಲಿ. ಇನ್ನು 4ನೇದು ನೋಡಿ, ಅಳಿಯ ರಾಜ ಇಂದಿನಿಂದ ನೀನು ಡ್ಯಾಶ್ ದ ಮಂತ್ರಿ. ಅಳಿಯ ರಾಜ ಇಂದಿನಿಂದ ನೀನು ಸುಖ ಶಿಕ್ಷಣದ ಮಂತ್ರಿ. ಓಕೆ, ಇನ್ನು 5ನೇದು ನೋಡಿ, ನಿಮ್ಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಲ್ವಾ. ಓಕೆ, ಇನ್ನು 5ನೇದು ನೋಡಿ, 5ನೇದು, ಒಂದು ಪಕ್ಷಿಯ ಶಿಕ್ಷಣದಲ್ಲಿಯೂ ರಾಜನ ಆಸಕ್ತಿ ಎಷ್ಟಿದೆ ಎನ್ನುವುದು ಶಿಕ್ಷಣದ. ಓಕೆ, 1ನೇದು ಮಧುಫಲ, 2ನೇದು ಪಕ್ಷಿ, ಇನ್ನು 3, 3ನೇದು ಶುಕ ಪಕ್ಷಿ 4, ಇನ್ನು 4ನೇದು ಶುಕ ಶಿಕ್ಷಣ 5, ಇನ್ನು 5ನೇದು ಶಿಕ್ಷಣ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬಾ ಧನ್ಯವಾದಗಳು ಫ್ರೆಂಡ್ಸ್. ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೂ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಅವ್ರಿಗೂ ಕೂಡ ಸಹಾಯವಾಗುತ್ತದೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋಲ್ಲಿ ಸಿಗೋಣ. ಮುಂದಿನ ವಿಡಿಯೋದಲ್ಲಿ ಮಲ್ಲಜ್ಜಿಯ ಮಲ್ಲಿಗೆ. ಓಕೆ ಫ್ರೆಂಡ್ಸ್, ಮುಂದಿನ ಪಾಠದಲ್ಲಿ ಮಲ್ಲಜ್ಜಿಯ ಮಲ್ಲಿಗೆ ಇದೆ. ಓಕೆ, ಆ ಪಾಠದ ಸಂಪೂರ್ಣ ವಿವರಣೆ ಮಾಡ್ತೀನಿ ಹಾಗೂ ಪ್ರಶ್ನೆ ಉತ್ತರಗಳನ್ನು ಮಾಡ್ತೀನಿ ಫ್ರೆಂಡ್ಸ್. ಓಕೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿದ್ರೆ ಅವರಿಗೂ ಕೂಡ ಸಹಾಯವಾಗುತ್ತದೆ ಅಂತ ಹೇಳ್ತಾ ಓಕೆ, ಮತ್ತೆ ಮುಂದಿನ ವಿಡಿಯೋಲ್ಲಿ ಸಿಗೋಣ. ನೋಡಿ, ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇವರೇ ಬಾಬುಕೋಡಿ ವೆಂಕಟರಮಣ ಕಾರಂತ, BV ಕಾರಂತ್ ಅವರು. ಓಕೆ, ನೋಡಿ, ಇಷ್ಟು ಅವರ ಕೃತಿಕಾರರ ಪರಿಚಯವಿದೆ. ನಾವು ಫಸ್ಟು ಕೃತಿಕಾರ ಪರಿಚಯವನ್ನು ನೋಡಿದ್ವಿ ಅಲ್ವಾ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತು ಮುಂದಿನ ವಿಡಿಯೋಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಫ್ರೆಂಡ್ಸ್. ಓಕೆ, ಧನ್ಯವಾದಗಳು.